ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಶ್ಲೋಕ 4. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಪ್ರಕಟವಾಗಿ ಕಾಣಿಸದ ನಾನು ಈ ಸಮಸ್ತ ಪ್ರಪಂಚವನ್ನು ವ್ಯಾಪಿಸಿ ಇದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲೇ ಅಡಕವಾಗಿದೆ. ಆದರೆ ನಾನು ಮಾತ್ರ ಅವುಗಳಲ್ಲಿ ಇರುವುದೇ ಇಲ್ಲ. ಚಿನ್ನದ ಸರದಲ್ಲಿ ಚಿನ್ನವಿರುತ್ತದೆ. ಸರವು ಚಿನ್ನದಿಂದ ಮಾಡಿದಾದರೂ ಚಿನ್ನವೇ ಸರವಲ್ಲ. ಹಾಗೆಯೇ ಆತ್ಮವು ಪರಮಾತ್ಮನದು ಆಗಿರುತ್ತದೆ. ಆದರೆ ಪರಮಾತ್ಮನೇ ಆ ಆತ್ಮವಾಗಿರುವುದಿಲ್ಲ. ಏಕೆಂದರೆ ಪರಮಾತ್ಮನು ಸತ್ಸ್ವರೂಪನು, ಜಗತ್ತು ಮಿಥ್ಯಾರೂಪದ್ದು. ಆದ್ದರಿಂದಲೇ ಪರಮಾತ್ಮನು ಅವು ನನ್ನಲ್ಲಿ ಇರುವುದಾದರೂ ನಾನು ಅವುಗಳಲ್ಲಿ ಇರುವುದಿಲ್ಲ ಎಂದು ಹೇಳಿದುದು. ಈ ಎಲ್ಲ ಜಗತ್ತು ಮೈದೋರದ ನನ್ನಿಂದ ತುಂಬಿದೆ. ಇಲ್ಲಿ ಇರುವುದೆಲ್ಲವೂ ನನ್ನಲ್ಲಿ ನೆಲೆಸಿದೆ. ನಾನು ಅವುಗಳ ನೆರವಿನಲ್ಲಿ ಇಲ್ಲ. ಕೃಷ್ಣ ಹೇಳ್ತಾನೆ, ನಾನು ಇಡೀ ಜಗತ್ತಿನಲ್ಲಿ ತುಂಬಿರುವ ಅವ್ಯಕ್ತ ಮೂರ್ತಿ ಎಂದು. ಇಲ್ಲಿ ಬಳಸಿರುವ ಅವ್ಯಕ್ತ ಮೂರ್ತಿ ಎನ್ನುವ ಪದದ ಅವ್ಯಕ್ತ ಮತ್ತು ಮೂರ್ತಿ ಎನ್ನುವುದು ಪರಸ್ಪರ ವಿರುದ್ಧ ಪದಗಳು. ಅವ್ಯಕ್ತ ಎಂದರೆ ಕಾಣದ್ದು, ಆಕಾರವಿಲ್ಲದ್ದು. ಮೂರ್ತಿ ಎಂದರೆ ಆಕೃತಿ ಮತ್ತು ರೂಪ. ಭಗವಂತ ಆಕಾಶದಂತೆ ಎಲ್ಲೆಡೆ ವ್ಯಾಪಿಸಿರುವ ಅವ್ಯಕ್ತ. ಆದರೆ ಆತ್ಮ ಜ್ಞಾನಾನಂದಮಯವಾಗಿ ಎಲ್ಲರೊಳಗೆ ತುಂಬಿರುವ ಮೂರ್ತಿ. ಒಂದೊಂದು ವಸ್ತುವಿನಲ್ಲೂ ಒಂದೊಂದು ರೂಪದಲ್ಲಿ ತುಂಬಿರುವ ಅನಂತ ರೂಪಗಳುಳ್ಳ ಆ ಭಗವಂತ. ಕೃಷ್ಣ ಹೇಳ್ತಾನೆ, ಪ್ರತಿಯೊಂದು ವಸ್ತುವಿಗೂ ನಾನು ಆಧಾರ. ಈ ಇಡೀ ಪ್ರಪಂಚ ನನ್ನನ್ನು ಅವಲಂಬಿಸಿಕೊಂಡಿದೆ. ಆದರೆ ನಾನು ನಿರಾಲಂಬನಾಗಿ ಎಲ್ಲೆಡೆ ತುಂಬಿದ್ದೇನೆ ಎಂದು. ಹರೇ ಕೃಷ್ಣ.